ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಂಶ್ ಪ್ರಮೋದ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಲಾಸ್ಟ್ ವ್ಲಾಗ್ ನಿಮಗೆಲ್ಲರಿಗೂ ತುಂಬ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಯಾಕಂದರೆ ಶ್ರೇಯಾಂಶ್ ಅಷ್ಟು ಮಾತಾಡಿದ್ದಾನೆ ಫೋನಲ್ಲಿ. ಅವ್ನು ಮಾತಾಡಿದ್ದೆಲ್ಲ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಕ್ಯಾಮ್ರಾ ತೊಗೊಂಡು ಹೋದ ತಕ್ಷಣ ಎಲ್ಲ ಸ್ಟಾಪ್ ಮಾಡಿಬಿಟ್ಟ. ನಾನು ಕ್ಯಾಮ್ರಾ ತೊಗೊಂಡು ಹೋಗೋಕ್ಕಿಂತ ಮುಂಚೆ ಅವ್ನು ಎಷ್ಟು ಮಾತಾಡಿದ್ದಾನೆ ಅಂದರೆ ನಗಡಿ ಸಾಕಾಯ್ತು. ಒಳ್ಳೆ ದೊಡ್ಡವ್ರು ಮಾತಾಡ್ದಂಗೆ ಮಾತಾಡ್ತಿದ್ದ. ಕ್ಯಾಮ್ರಾ ತೊಗೊಂಡೋದ ತಕ್ಷಣ ನೀವು ನೆನ್ನೆನೇ ನೋಡಿರ್ಬೇಕು, ಈವ್ನಿಂಗ್ ವ್ಲಾಗಲ್ಲಿ ಅವನು ಮಾತಾಡಿಲ್ಲ. ನಾನು ಕ್ಯಾಮ್ರಾ ತೊಗೊಂಡೋಗಿ ಸೇಮ್ ಆ್ಯಸ್ ಇಟ್ ಈಸ್ ಮಾಡಿಬಿಟ್ಟ. ಬಟ್ ಮಾತಾಡಿರೋದು ನಿಮಗೆ ಸ್ವಲ್ಪ ಆದರೂ ನಾನು ಕ್ಯಾಪ್ಚರ್ ಮಾಡಿ ತೋರಿಸಿದ್ದೀನಿ. ಇನ್ನೊಂದು ಬಂದು ಪಕೋಡ ಮಾಡಿದ್ದು, ಸ್ಪೆಷಲ್ ಪಕೋಡ ಮಾಡಿದ್ದೆ ಕ್ಯಾಬೇಜಲ್ಲಿ. ನಿಮಗೂ ಗೊತ್ತಿದ್ದಿಲ್ಲ ತಾನೇ ಪಕೋಡ ಮಾಡ್ಬೋದು ಕ್ಯಾಬೇಜಲ್ಲಿ ಅಂತ. ನೋಡಿದ್ರೆ ನಾನು ಎಷ್ಟು ಡಿಫ್ರೆಂಟಾಗಿ ತೋರಿಸ್ಕೊಟ್ಟೆ. ಇದು ಆ್ಯಕ್ಚುಲಿ ನನ್ನ ಮದುವೆ ಸ್ಟಾರ್ಟಿಂಗಲ್ಲಿ ಅಚ್ಚ ಕ್ಯಾಂಟೀನಲ್ಲಿ ಪಕೋಡ ಮಾಡ್ತಿದ್ರು. ಆವಾಗ ನಾನು ಅನ್ಕೊತಿದ್ದೆ ಇವ್ರು ಯಾಕೆ ಕ್ಯಾಬೇಜ್ ಕಟ್ ಮಾಡ್ತಿದ್ದಾರೆ, ಪಕೋಡ ಮಾಡ್ತೀವಿ ಅಂತ. ಬಟ್ ಅದ್ರಲ್ಲಿ ಪಕೋಡ ಮಾಡಿದಾಗ ಮೇಲೆ ಗೊತ್ತಾಯಿತು ಸೇಮ್ ಆ್ಯಸ್ ಇಟ್ ಈಸ್ ಈರುಳ್ಳಿಲಿ ಹೇಗೆ ಮಾಡ್ತೀವಿ ಅದೇ ಟೇಸ್ಟ್ ಇದರಲ್ಲೂ ಬರುತ್ತೆ ಅಂತ. ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಿದೆ ಅಂತೇಳ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೇಕು. ಓಕೆ, ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಯಾರ್ಯಾರು ಇನ್ನೂ ನಾನು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸೈಡಲ್ಲಿ ಬೆಲ್ ಐಕಾನ್ ಇದೆ, ಅದನ್ನ ಪ್ರೆಸ್ ಮಾಡೋದ್ರಿಂದ ನಾನು ಫಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾಯಿದೆ ನನ್ನ ವೀಡಿಯೋಗೆ. ದಿನಾಗಲೂ ಥ್ಯಾಂಕ್ಸ್ ಹೇಳಿದ್ರು ಸಾಕೇ ಆಗೋದಿಲ್ಲ ನಿಮಗೆ. ಇವತ್ತಿನ ವ್ಲಾಗ್ ಏನಂದರೆ ನಾನು ಶ್ರೇಯಾಂಶ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದ್ದೀನಿ. ಯಾಕಂದರೆ ಇವತ್ತು ನಾನು ಲೀವಲ್ಲಿದ್ದೀನಿ. ಹಾಗಾಗಿ ಮತ್ತು ಇನ್ನೊಂದು ವಿಷಯ ಏನಂದರೆ, ಶನಿವಾರ ನಾವೆಲ್ಲಿಗೋ ಹೋಗ್ತಾಯಿದ್ದೀವಿ. ಅದು ಸರ್ಪ್ರೈಸ್. ಅದು ಏನಂತ ಇವಾಗಲೇ ತಿಳಿಸೋದಿಲ್ಲ. ಶನಿವಾರ ನಿಮಗೆ ಅಲ್ಲಿ ಹೋಗಾದ್ಮೇಲೆ ತಿಳಿಸ್ತೀನಿ ಎಲ್ಲಿಗೆ ಹೋಗ್ತಾಯಿದ್ದೀವಿ ಅಂತ. ಇವಾಗ ಇವತ್ತಿನ ಡೇ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತು ಬ್ರೇಕ್ಫಾಸ್ಟಿಗೆ ಏನು ಮಾಡಿದ್ದಾರೆ ಅಮ್ಮ ಅಂತ ತೋರಿಸ್ತೀನಿ. ಶ್ರೇಯಾಂಶ್ ಚಡ್ಡಿ ಹಾಕಿಲ್ಲ, ಅದಕ್ಕೆ ಅವನ್ನ ವೀಡಿಯೋ ಮಾಡಿ ನಾನು ತೋರಿಸ್ತಾ ಇಲ್ಲ. ಅಲ್ಲ ಶ್ರೇಯಾಂಶ್, ಬರೀ ಮೇಲೆ ತೋರಿಸ್ತೀನಿ. ಸನಿ ಹಾಯ್ ಮಾಡಿ ಎಲ್ಲರಿಗೂ. ಹಾಂ ಕೇಳಿ, ಏನಾದರೂ ಕೇಳಿ ಅವರಿಗೆ. ಎಲ್ಲರೂ ಹೇಗಿದ್ದೀರಾ? ಹಾಂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀರಾ? ಹಾಂ ಮತ್ತು ನೆಕ್ಸ್ಟ್ ಅಯ್ಯೋ ಸೂಪರ್ ಚೆನ್ನಾಗಿ. ತಲೆಗೆ ಏನು ಹಾಕ್ಕೊಂಡಿದ್ದೀರಾ ನೀವು? ಎಣ್ಣೆ ಹಾಕಿದ್ದೀರಾ? ಎಲ್ಲರಿಗೂ ಹೇಳಿ ತಲೆಗೆ ಎಣ್ಣೆ ಹಾಕಬೇಕು ಅಂತ. ತಲೆಗೆ ಎಣ್ಣೆ ಹಾಕಬೇಕು. ನಾನು ಎಣ್ಣೆ ಹಾಕಿ ನಾನು ಇವತ್ತು ಎಣ್ಣೆ ಹಾಕಬೇಕು ಗೈಸ್. ತುಂಬಾ ದಿನ ಆಯ್ತು ಎಣ್ಣೆ ಹಾಕ್ತಲೆ. ಮೇ ಬಿ ನಾನು ಚಿಕ್ಕಮಂಗ್ಳೂರಲ್ಲಿ ಹಾಕಿದ್ದು ಲಾಸ್ಟ್ ಅಂದ್ಕೊತೀನಿ. ಇಲ್ಲಿ ಬಂದು ಹಾಕೇ ಇಲ್ಲ. ಮೊನ್ನೆ ಒಂದು ವೀಡಿಯೋಲಿ ಹಾಕಿದ್ದೆ, ಯಾವಾಗಲೂ ಇದೇ ಶರ್ಟ್ ಹಾಕಿದ್ದೆ. ಪ್ರಮೋದ್ ಅವ್ರ ತಲೆಗೆ ಎಣ್ಣೆ ಅಪ್ಲೈ ಮಾಡಿಕೊಟ್ಟಿದ್ದು. ಅದು ಬಿಟ್ಟರೆ ಇವತ್ತೇ ಹಾಕ್ಕೊತಿರೋದು. ಹಾಕ್ಕೊಳ್ಬೇಕು. ಕೂದಲೆಲ್ಲ ಒಂಥರ ರಫ್ ಆಗಿದೆ ಅಲ್ಲ ಸನಿ? ಇವತ್ತಿನ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಕಡುಬು ಮತ್ತು ಕಡಲೆ ಸಾಂಬಾರು ಮಾಡಿದ್ರು. ಇವಾಗೆಲ್ಲರಿಗೂ ಬಾಕ್ಸಿಗೆ ಹಾಕಿ ಇಷ್ಟೇ ಬಾಕಿ ಉಳಿದಿರೋದು. ಯಾಕಂದರೆ ನಾನು ಶ್ರೇಯಾಂಶ್ ಇಬ್ಬರೇ ಇರೋದಲ್ಲ, ಜಾಸ್ತಿ ಸಾಂಬಾರೇನು ಬೇಡ. ಇದು ಸಹ ಉಳಿದ್ಬಿಡುತ್ತೆ ಅನಿಸುತ್ತೆ ಸಾಯಂಕಾಲಕ್ಕೆ. ಇದು ಇಷ್ಟಾಗಿತ್ತು ನಮ್ಮ ಮನೆ ಬ್ರೇಕ್ಫಾಸ್ಟ್ ಇವತ್ತಿಂದು. ಇವಾಗ ಪ್ರಮೋದು ಅಚ್ಚ ಮಿಥುನಿಗೆ ಮೊಟ್ಟೆ ಆಮ್ಲೆಟ್ ಮಾಡ್ತಾಯಿದ್ದೀನಿ. ಯಾಕಂದರೆ ಮಧ್ಯಾಹ್ನ ಲಂಚ್ ಪ್ಯಾಕ್ ಮಾಡ್ತಾಯಿದ್ದೀನಿ, ಅದಕ್ಕೆ ಹಾಕಿ ಕೊಟ್ಟು ಕಳ್ಸೋಣ ಅಂತ. ಆಲ್ರೆಡಿ ನಾನು ಅವರಿಬ್ಬರಿಗೆ ಬಾಕ್ಸ್ ಮಾಡಿಬಿಟ್ಟಿದ್ದೀನಿ, ಪ್ರಮೋದು ಮತ್ತು ಅಚ್ಚನಿಗೆ. ಮಿಥುನಿಗೆ ಮಾತ್ರ ಮಾಡಿಲ್ಲ. ಇವಾಗ ಆಮ್ಲೆಟ್ ಮಾಡಿ ಮಿಥುನಿಗೂ ಬಾಕ್ಸ್ ಮಾಡ್ತೀನಿ. ಏನಕ್ಕೆ ಎಗ್ ಆಮ್ಲೆಟ್ ಮಾಡ್ತಾಯಿದ್ದೀನಿ ಅಂದರೆ, ನೆನ್ನೆ ನನಗೆ ಯಾಕೋ ತುಂಬಾ ನಾನ್ ವೆಜ್ ತಿನ್ನಬೇಕು ಅನಿಸ್ತಿತ್ತು ಮಧ್ಯಾಹ್ನ. ಅದಕ್ಕೆ ಇವ್ರಿಗೂ ತಿನ್ನಬೇಕು ಅಂತ ಅನಿಸುತ್ತೇನೋ ಗೊತ್ತಿಲ್ಲ. ಹಾಗಾಗಿ ಮಾಡಿ ಕೊಟ್ಟು ಕಳ್ಸೋಣ ಅಂತ ಅನಿಸ್ತಾಯಿತ್ತಾ, ಹಾಗಾಗಿ ಮಾಡ್ತಾಯಿದ್ದೀನಿ. ನೋಡೋಣ ಚೆನ್ನಾಗಿ ಬರುತ್ತಾ ಅಂತ. ಮಧ್ಯಾಹ್ನ ಏನಾದರೂ ಇರಬೇಕು ಗೈಸ್ ಸೈಡ್ ಡಿಶ್. ನನಗೆ ಪರ್ಸ್ನಲಿ ನನಗೆ ಅನಿಸುತ್ತೆ ಏನಾದರೂ ಸೈಡ್ ಡಿಶ್ ತೊಗೊಂಡು ಬರಬೇಕಿತ್ತು ಅಂತ. ಬೆಳಗ್ಗೆ ಹೋಗ್ಬೇಕಾದ್ರೆ ಅನ್ಸೋದಿಲ್ಲ ತೊಗೊಂಡೋಗೋಣ ಅಂತ. ಅಲ್ಲಿ ಹೋದಾಗ ಎಲ್ಲ ತಿನ್ನಬೇಕು ಅಂತ ಅನಿಸ್ತಾನೆ ಇರ್ತೀನಿ. ನಾನು ಪ್ರಮೋದಕ್ಕೆ ಫೋನ್ ಮಾಡಿ ಹೇಳ್ತೀನಿ, ನನಗೆ ಇದು ತಿನ್ಬೇಕು ಅನಿಸ್ತಿದೆ, ಅದು ತಿನ್ಬೇಕು ಅನಿಸ್ತಿದೆ ಅಂತ. ಏನು ತಿನ್ನಬೇಕು ಅನಿಸುತ್ತೆ ಅದನ್ನ ಸಂಜೆ ಬಂದು ಮಾಡ್ಕೊಂಡ್ಬಿಡ್ತೀನಿ. ಇಲ್ಲಾಂದರೆ ನನಗೆ ಸಮಾಧಾನನೇ ಇರೋದಿಲ್ಲ. ಹಾಗಾಗಿ ಪಾಪ ಅವರಿಗೂ ಅನಿಸುತ್ತೆ ಅಲ್ವಾ, ವರ್ಕ್ ಮಾಡಬೇಕಾದ್ರೆ ಅದು ತಿನ್ನಬೇಕು ಇದು ತಿನ್ನಬೇಕು ಅಂತ. ಅದಕ್ಕೆ ಮಾಡ್ತಾಯಿದ್ದೀನಿ. ವಾವ್, ಕರೆಕ್ಟಾಗಿ ಬಂತು. ಈಗ ಬೇಗ ಅವ್ರಿಗೆ ಬಾಕ್ಸ್ ಮಾಡಿ ಕೊಟ್ಟು ಕಳಿಸ್ಬಿಡ್ತೀನಿ. ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ. ಪ್ರಮೋದರಿಲ್ಲ ಅಂದರೆ ಕೂಗಾಡ್ಬಿಡ್ತಾರೆ ಗೈಸ್. ಪ್ರಮೋದು ಮಿಥುನ್ ಹಾಗೆ ಅಚ್ಚನಿಗೆ ಬಾಕ್ಸ್ ಎಲ್ಲ ಮಾಡಾಯಿತು. ಪ್ರಮೋದ್ ಅವರು ಅಚ್ಚನಿಗೆ ಮತ್ತು ಅವ್ರದ್ದು ಬಾಕ್ಸ್ ಏನಿದೆ ಅದು ತಗೊಂಡು ಹೋದರು. ಶ್ರೇಯಾಂಶಿಗೆ ಏನಾದರೂ ತಿನ್ನೋಣ ಅನಿಸ್ತು, ಅದಕ್ಕೆ ತಿನ್ಸೋಣ ಅಂತ ಅನಿಸ್ತು. ಹಾಗಾಗಿ ಮೊಟ್ಟೆ ಏನು ಆಮ್ಲೆಟ್ ಅಂತ ಆವಾಗಲೇ ಹೇಳಿದೆ, ಇದು ಆಬಾಯಿಲ್ ಅಂತೆ. ಇದನ್ನ ಮಾಡಿದ್ದೀನಿ, ಅದನ್ನ ಅವನಿಗೆ ತಿನ್ನಿಸ್ತಾ ಇದ್ದೀನಿ ಕೂಡ. ಒಂದು ಗ್ಲಾಸ್ ಹಾಲು ಇದ್ರ ಜೊತೆ ಕೊಟ್ಟರೆ ನನಗೆ ಸ್ವಲ್ಪ ಸಮಾಧಾನ. ಆಮೇಲೆ ಬ್ರೇಕ್ಫಾಸ್ಟ್ ಒಂದು ನಿಧಾನ ಮಾಡಿಕೊಂಡ್ರೂ ಪರವಾಗಿಲ್ಲ. ಯಾಕಂದರೆ ಸ್ವಲ್ಪ ಕೆಲಸ ಇದೆ, ಅದನ್ನೆಲ್ಲ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು. ಇವಾಗ ಅವ್ನು ತಿಂದಿಲ್ಲ ಅಂದರೆ ನನಗೆ ಸಮಾಧಾನ ಇರೋಲ್ಲ, ಏನೂ ತಿಂದಿಲ್ಲ ಅಂತೇಳ್ಬಿಟ್ಟು. ಹಾಗಾಗಿ ಈಗ
ಇಷ್ಟು ಸ್ವಲ್ಪ ಇಷ್ಟು ಕೊಟ್ಟಿದ್ದೀನಿ, ಇನ್ನಿಷ್ಟೇ ಬಾಕಿ ಇದೆ. ಇದು ತಿನ್ನಿಸಿ ಹಾಲು ಕುಡಿಸ್ಬಿಡ್ತೀನಿ. ಅವ್ನು ತಿನ್ನೋಕ್ಕೆ 1 ಗಂಟೆ ಗೈಸ್, ಅದೇ ಬೇಜಾರು. ತಿನ್ನೋಕ್ಕೆ ಕೊಡೋದು ಸಿಕ್ಕಾಪಟ್ಟೆ ಕಷ್ಟ. ಇನ್ನು ಅವನಿಗೆ ತಿಂದಿಬೇಕು, ನಾನು ಬೇರೆ ಕೆಲಸ ಎಲ್ಲ ಮಾಡ್ಕೊಳಕ್ಕೆ. ಅವನ ಬಿಟ್ಟು ಬೇರೆ ಕೆಲಸ ಮಾಡೋಂಗೂ ಇಲ್ಲ, ಬಿದ್ದು ಹೋಗ್ತಾನೆ. ನಾನು ಇರ್ಬೇಕಾದ್ರೆ ಬಿದ್ದು ಗಾಯ ಮಾಡ್ಕೊತ ಇದ್ದಾನೆ. ಇನ್ನು ಅವ್ನು ಮಲ್ಸೋಣ ಅಂದರೆ ಮಲಗೋದು ಇಲ್ಲ. ನೋಡೋಣ, ಆದಷ್ಟು ಅವ್ನು ಇಟ್ಕೊಂಡೇ ಟ್ರೈ ಮಾಡೋಣ ಮನೆ ಕೆಲಸ ಎಲ್ಲ ಮಾಡೋಕ್ಕೆ. ಸನ್ನಿಗೆ ಮೊಟ್ಟೆ ಎಲ್ಲ ತಿನ್ನಿಸ್ದೆ. ಮತ್ತು ಸಡನ್ ನೆನಪಾಯಿತು, ಪಪ್ಪಾಯ ಅಮ್ಮ ಹೇಳೋಗಿದ್ರು, ಪಪ್ಪಾಯ ಇಟ್ಟಿದ್ದೀನಿ, ಕಟ್ ಮಾಡ್ತೀನಿ, ಮಿಥುನ್ಗೂ ಕೊಡು ಅಂತ. ಸಣ್ಣ ಪಪ್ಪಾಯ, ಅದು ಮೊನ್ನೆನೇ ಕಟ್ ಮಾಡೋಕ್ಕೆ ಹೇಳಿದ್ರು, ಬಟ್ ನಾನು ಕಟ್ ಮಾಡಿದ್ದಿಲ್ಲ. ಅದಕ್ಕೆ ಇವಾಗ ಕಟ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಹಾಳಾಗಿರೋ ಥರ ಆಯಿತು. ಆ ಲೇಯರ್ನ ಕಟ್ ಮಾಡಿ ಬೇರೆ ನೀಟಾಗಿ ಕಟ್ ಮಾಡಿ ಇಟ್ಕೊಂಡು ಸ್ಲೈಸ್ ಹಾಕಿ ಮಿಥುನಿಗೆ ಕೊಟ್ಟಾಯಿತು. ಇನ್ನಿಷ್ಟು ಬಾಕಿ ಇದೆ, ಇದಿಷ್ಟು ನಾನು ತಿನ್ನೋಣ ಅಂತ ಹೇಳ್ಬಿಟ್ಟು. ಸದ್ಯಕ್ಕೆ ನಾನು ಬ್ರೇಕ್ಫಾಸ್ಟ್ ತಿಂದಿಲ್ಲ, ಕಡುಬು ನಂಗೆ ಇಷ್ಟ ಆಗೋದಿಲ್ಲ, ಹಾಗಾಗಿ ಈ ಫ್ರೂಟೇ ತಿನ್ಕೊಂಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದಾದಮೇಲೆ ಶ್ರೇಯಾಂಶಿಗೆ ಬ್ರೇಕ್ಫಾಸ್ಟ್ ಕಡುಬು ಏನಿದೆ ಅದನ್ನ ಕೊಟ್ಬಿಡ್ತೀನಿ. ಈಗ ಸದ್ಯಕ್ಕೆ ತಿಂದು ಖಾಲಿ ಮಾಡ್ತೀನಿ. ಇದು ಹಂಗೆ ಇಟ್ಟರೆ ಅಮ್ಮ ಒಂದು ಸಂಜೆ ಬೈತಾರೆ, ತಿನ್ನಿ ಅಂತ ನಿಮಗೆ ಇಟ್ಟೋದ್ರೆ ತಿನ್ನೋದಿಲ್ಲ, ನಾನಾದರೂ ತಿಂತಿದ್ದೆ ಅಂತ. ಪಾಪ ಅವರು ನಮಗೋಸ್ಕರ ಬಿಟ್ಟೋಗಿದ್ದಾರೆ, ಅವ್ರು ತಿಂದು ಖಾಲಿ ಮಾಡಿದ್ರೆ ಸುಮ್ಮನೆ ವೇಸ್ಟ್ ಮಾಡಿದ್ರೆ ಅಮ್ಮನಿಗೂ ಬೇಜಾರಾಗುತ್ತೆ. ಹಾಗಾಗಿ ತಿಂದು ಖಾಲಿ ಮಾಡ್ತೀನಿ. ಇದು ಆ್ಯಕ್ಚುಲಿ ಶ್ರೇಯಾಂಶಿಗೆ ಕೊಟ್ಟು ಕಳಿಸಿರೋದು. ಇಲ್ಲ ಆಂಟಿ ಇದ್ದಾರೆ, ಅವ್ರು ಶ್ರೇಯಾಂಶಿಗೆ ಕೊಡು ಅಂತ. ಅವ್ನು ತಿನ್ನೋದಿಲ್ಲ. ಮಕ್ಕಳಿದ್ರೆ ಏನು ಅಡ್ವಾಂಟೇಜ್ ಅಂದರೆ ಎಲ್ಲರೂ ಇದು ಮಗು ಕೊಡಿ ಅಂತ ಕೊಡ್ತಾರೆ. ಮಕ್ಕಳು ತಿನ್ನೋದಿಲ್ಲ, ಅವಾಗ ಅಮ್ಮಂದಿರು ತಿನ್ಬೋದು. ಇಲ್ಲಿ ನಾನು ಅಮ್ಮ ಕುತ್ಕೊಂಡು ತಿಂತೀನಿ. ಅವನಿಗೆ ಏನಾದರೂ ಕೊಟ್ಟರೆ ಅವ್ನು ತಿಂದಿಲ್ಲ ಅಂತ ಅವ್ನಿಗೆ ಕೊಟ್ಟು ನೋಡ್ತೀವಿ, ತಿಂದಿಲ್ಲ ಅಂದರೆ ಮಾತ್ರ. ಅವ್ನು ತಿಂತಾ ಇರ್ಬೇಕಾದ್ರೆ ಹಂಗೇನು ತಿಂತಾನೆ ಅಂತ ಗೊತ್ತಿರೋ ನಾವು ತಿನ್ನೋದಿಲ್ಲ. ಅವ್ನು ತಿಂದಲೇ ಇರೋದನ್ನ ನಾವು ತಿಂತೀವಿ ಅಷ್ಟೇ. ಎಲ್ಲ ಅಮ್ಮಂದಿರು ಅದೇ ಮಾಡ್ತಾರೆ, ಹಾಗೆ ನಾವು ಮಾಡ್ತೀವಿ. ಗೈಸ್, ಇವಾಗ ತಲೆಗೆ ಎಣ್ಣೆ ಹಾಕೋಣ ಅಂತ ಸ್ಟೆಪ್ಪಲ್ಲಿ ಬಂದು ಕೂತ್ಕೊಂಡಿದ್ದೀನಿ. ನನಗೆ ಒಬ್ಬರು ತಲೆಗೆ ಎಣ್ಣೆ ಅಪ್ಲೈ ಮಾಡೋಕ್ಕೆ ಹೆಲ್ಪ್ ಮಾಡ್ತಾರಂತೆ. ಅದು ಯಾರದು? ನಾನು ಎಣ್ಣೆ ತೊಗೊಂಡು ಬರ್ತಾಯಿದ್ದೀನಿ ಗೈಸ್. ದಿವ್ಯಾ, ನಾನು ತಲೆಗೆ ಎಣ್ಣೆ ಹಚ್ಕೊಡ್ಲಾ ಅಂತ ಹೇಳ್ತಾ, ಅದಕ್ಕೆ ಬೇಡ ಸನ್ನಿಗೆ ಗೊತ್ತಾಗಲ್ಲ ಅಂದರೆ, ಹಂಗೆ ಹಾಕ್ಬಾರ್ದು ಮಗನೇ, ಕೈಯಲ್ಲಿ ಸ್ವಲ್ಪ ತೆಗ್ದು ಹಾಕಿ ಸ್ವಲ್ಪನೇ. ನಿನಗೆ ಗೊತ್ತಾಗೋದಿಲ್ಲ, ನಾನು ಹಚ್ಕೊತೀನಿ ಅಂದರೆ, ನನಗೆ ಗೊತ್ತು ಪ್ಲೀಸ್ ದಿವ್ಯಾ ಅಂತ ಹೇಳಿ ಇಲ್ಲಿ ಬಂದೇ ಹಚ್ಕೊಡ್ತಾ ಇದ್ದಾನೆ. ಇವನು ಕರೆಕ್ಟಾಗಿ ಅಪ್ಲೈ ಮಾಡ್ತಾನ ಅಂತ ಗೊತ್ತಿಲ್ಲ, ನೋಡೋಣ. ಅದಕ್ಕೆ ಸ್ವಲ್ಪ ಒಂದು ಬೌಲೆಲ್ಲ ಹಾಕ್ಕೊಟ್ಟಿದ್ದೀನಿ. ನೆಕ್ಸ್ಟ್ ನಾನು ನೀಟಾಗಿ ಅಪ್ಲೈ ಮಾಡ್ಕೊತೀನಿ, ಯಾಕಂದರೆ ಅವ್ನಿಗೆ ಬೇಜಾರು ಆಗಬಾರ್ದಲ್ವಾ. ಅವನು ಅಷ್ಟು ಪ್ರೀತಿಯಿಂದ ಕೇಳ್ಬೇಕಾದ್ರೆ ನನಗೆ ಹೇಗೆ ಕೊಡದೇ ಇರಲಿ, ಅವನಿಗೆ ಸ್ವಲ್ಪ ಅಭ್ಯಾಸ ಆಗಲಿ ನನಗೆ ಹಚ್ಬಿಟ್ಟು. ಅಲ್ಲ ಮಗನೇ, ದೊಡ್ಡವನಾದ್ಮೇಲೂ ಹಚ್ಕೊಡ್ತೀರಾ ದಿವ್ಯಾನಿಗೆ? ಹಚ್ಕೊಡ್ತೀರಾ? ಹೇಳಿ ಹಚ್ಕೊಡ್ತೀನಿ ಅಂತ. ಥ್ಯಾಂಕ್ ಯು. ಒಂದು ಉಮ್ಮ ಕೊಟ್ಬಿಡಿ ದಿವ್ಯಾನಿಗೆ. ಥ್ಯಾಂಕ್ ಯು, ಲವ್ ಯು. ಈಗ ನೀಟಾಗಿ ಹಚ್ಕೊಡ್ತಾನೆ ನನ್ನ ಮಗ. ಇನ್ನು ಎಣ್ಣೆ ಅಪ್ಲೈ ಮಾಡಿಬಿಟ್ಟು ಇನ್ನು ಅವನಿಗೆ ಸ್ನಾನ ಮಾಡಿಸ್ಬೇಕು ಗೈಸ್. ಸ್ನಾನ ಮಾಡಿಸಿ ಇನ್ನು ಮಲ್ಸಕ್ಕೆ ನೋಡಬೇಕು. ನೀವು ಕುಳಿಪಿಕ್ಯೋ? ಓಕೆ, ನೀಟಾಗಿ ಹಚ್ಚಿ ಆಯಿತಾ? ಫುಲ್ ನೀಟಾಗಿ ಎಲ್ಲ ಕಡೆನೇ ಆಯಿಲ್ ಅಪ್ಲೈ ಆಗಬೇಕು, ಗೊತ್ತಾಯ್ತಾ? ನೋಡ್ತೀನಿ ಎಷ್ಟು ನೀಟಾಗಿ ಅಪ್ಲೈ ಮಾಡ್ತೀರಾ ಅಂತ. ನೀವತ್ತು ನೀಟಾಗಿ ನೋಡಿ ಹಾಕಬೇಕಪ್ಪ. ಕೈಲಾಗ್ತಿದೆ ಅಂದರೆ ನೀಟಾಗಿ ಹಾಕ್ಕೊಡಿ. ಅಚ್ಚಮ್ಮನಿಗೂ ಹಾಕ್ಕೊಡ್ಬೇಕು ನಾಳೆಯಿಂದ. ಹಾಂ ಗೈಸ್, ನಮ್ಮ ಮನೆ ಭಟ್ರು ಬರ್ತಾರೆ ನೋಡಿ. ಇವಾಗ ಸ್ನಾನ ಮುಗಿಸ್ಕೊಂಡು. ಭಟ್ರೆ ಎಲ್ಲಿದ್ದೀರಾ? ಬನ್ನಿ. ಇಲ್ಲಿ ನೋಡಿ, ನಮ್ಮ ಭಟ್ರು ಪೂಜೆಗೆ ರೆಡಿ ಆಗಿದ್ದಾರೆ. ಹಾಂ, ಹೋಗಿ ಪೂಜೆ ಮಾಡಿ, ಹೋಗಿ ದೇವ್ರಿಗೆ ನಮಸ್ಕಾರ ಮಾಡಿ. ಸ್ನಾನ ಮಾಡ್ಕೊಂಬಂದ ಶ್ರೇಯಾಂಶ್, ಇನ್ನು ಪೂಜೆ ಮಾಡ್ತಾನೆ. ಹೋಗಿ ಮಗನೇ, ಸಾಮಿ ಮಾಡ್ಬಿಡಿ. ಹೋಗಿ ಬೇಗ ಹೋಗಿ ದೇವ್ರಿಗೆ ಪೂಜೆ ಮಾಡ್ಕೊಂಡು ಬನ್ನಿ. ಹಾಂ, ಹೋಗ್ತೀನಿ, ನೀನು ಹೋಗಿ ಪೂಜೆ ಮಾಡಿ. ಹಾಂ, ನೀವು ಅದ ಭಸ್ಮ ಎಲ್ಲ ಹಚ್ಕೊಂಡು ಬನ್ನಿ. ಹೋಗಿ ಸ್ವಾಮಿದು ಸನ್ನಿ ಮೇಲೆ ಭಸ್ಮ ಇದೆ ನೋಡಿ, ಪ್ರಾರ್ಥನೆ ಮಾಡ್ಕೊಂಡು ಭಸ್ಮ ಹಚ್ಕೊಂಡು ಬಂದುಬಿಡಿ. ಇವಾಗ ಹೆಂಗಾರು ಮಾಡಿ ಮಲಗಿಸ್ಬೇಕು ಇವನ್ನ. ಈಗ ನೋಡಿ, ಫುಲ್ ಬಳ್ಕೊಂಬಂದ್ಬಿಟ್ಟಿರ್ತಾನೆ. ದೇವ್ರಿಗೆ ನಮಸ್ಕಾರ ಮಾಡೋ ಅಂದರೆ ಕುಂಕುಮ ಹಚ್ಕೊಳೋದ್ರಲ್ಲಿ ಟೈಮು. ನಮಸ್ಕಾರ ಮಾಡೋಕ್ಕೆ ಹೇಳಿದ್ದು. ಇವಾಗ ಕುಂಕುಮ ಮುಖ ಫುಲ್ ಆಗಿರಲಿ. ಇವಾಗ ಕೋಲ್ ತರ್ತೀನಿ. ಇವಾಗ ಸನ್ನಿಗೆ ಒಳ್ಳೆ ಬುದ್ಧಿ ಕೊಡಲಿ ಅಂತ ಬೇಡ್ಕೊಂಡ್ರಾ? ಆಯಿತು. ಹಾಂ, ಆಯಿತು ಬನ್ನಿ. ಹಾಂ, ಸಾಕು. ದೇವ್ರಿಗೇನು ಬೇಡ, ಬನ್ನಿ. ಆಯಿತು, ಪೂಜೆ ಆಯಿತು, ಬನ್ನಿ.
ನಮಸ್ಕಾರ ಮಾಡು ಅಂದರೆ ನೋಡಿ ಇಲ್ಲಿ ನನ್ನ ಮುಖದ ಮೇಲೆ ನೋಡಿ ಎಲ್ಲೆಲ್ಲಿ ಬಳ್ಕೊಂಡಿದ್ದೀನಿ. ನೀವು ಸ್ನಾನ ಮಾಡಿಸಿರೋದು ಇದಕ್ಕೆ ಶ್ರೇಯಾಂಶ್ ಇಟ್ಟರ ಗೈಸ್. ನಮ್ಮ ಶ್ರೇಯಾಂಶಿಂದು ಮೇಕಪ್ ನೋಡಿ, ನಮ್ಮಮ್ಮ ಬಂದು ಖುಷಿಯಾಗಿಬಿಡ್ಬೇಕು. ಅಮ್ಮನಿಗೆ ಈ ಥರ ಬೊಟ್ಟೆಲ್ಲ ಇಟ್ಟು ಸಿಂಗಾರ ಮಾಡಿದ್ರೆ ಅವನಿಗೆ ತುಂಬ ಖುಷಿ ಪಡ್ತಾರೆ. ಅದಕ್ಕೆ ಸ್ವಲ್ಪ ಖುಷಿ ಪಡಲಿ ಅಮ್ಮ ಅಂತ ಈ ಥರ ಎಲ್ಲ ಇಂಥದ್ದಪ್ಪ ಕಣ್ಕಪ್ ಎಲ್ಲ ಇಟ್ಟಿದ್ದೀನಿ. ಮತ್ತು ಮಕ್ಳಿಗೆ ದೃಷ್ಟಿನೂ ಆಗೋದಿಲ್ಲ ಕಣ್ಕಪ್ ಇಡೋದ್ರಿಂದ. ನಾನು ಯಾವಾಗಲೂ ಏನು ಮಾಡ್ತೀನಿ ಅಂದರೆ ಈ ಸೈಡಲ್ಲಿ ಇಲ್ಲಿ ಇಟ್ಬಿಡ್ತೀನಿ. ಇಲ್ಲಿ ಇವತ್ತು ಇಡಬೇಕು ಅನಿಸ್ತಾ, ಯಾಕಂದರೆ ಮೊನ್ನೆ ಅಮ್ಮ ಇಟ್ಟಿದ್ರು, ನಾನು ಕ್ಲಾಸ್ ಮುಗಿಸ್ಕೊಂಬರ್ಬೇಕಾದ್ರೆ ಚೆನ್ನಾಗಿ ಕಾಣಿಸ್ತಾ ಇದ್ದ. ಅದಕ್ಕೆ ನಾನು ಇವತ್ತು ಇಟ್ಟಿದ್ದೀನಿ. ಅಮ್ಮನೂ ಸ್ವಲ್ಪ ಖುಷಿ ಪಡಲಿ ಅಂತ. ಚೆನ್ನಾಗಿ ಕಾಣಿಸ್ತಾನಲ್ಲ, ಈ ಥರ ಇಟ್ಟ ತಕ್ಷಣ ಸಣ್ಣ ಮಗು ಥರನೇ ಕಾಣಿಸ್ಬಿಡ್ತಾನೆ. ಯಾವ ಮಕ್ಳಿಗೂ ಅಷ್ಟು ಇಲ್ಲಿ ಏನಾದರೂ ಇಟ್ಬಿಟ್ರೆ ಸಣ್ಣ ಮಗು ಥರನೇ ಕಾಣಿಸ್ಬಿಡ್ತಾರೆ. ಹಂಗೆಲ್ಲ ನಾಟಕ ಮಾಡಬೇಡ, ಹಂಗೆ ಹೇಳಿದ ತಕ್ಷಣ ಇನ್ನು ಓವರ್ ಸ್ಟಾರ್ಟ್ ಮಾಡಿಬಿಡ್ತಾನೆ. ಈ ಸಚ್ಚ ಇವಾಗ ರೇಷನಿಂದ ಅಕ್ಕಿ ತಗೊಂಡು ಬಂದರು. ಮತ್ತು ಬರ್ಬೇಕಾದ್ರೆ ಪಾಪ ನನಗೂ ಶ್ರೇಯಾಂಶಿಗೂ ಐಸ್ ಕ್ರೀಮ್ ತಗೊಂಡು ಬಂದಿದ್ದಾರೆ. ಈ ಸಚ್ಚ ಬರ್ಬೇಕಾದ್ರೆ ಐಸ್ ಕ್ರೀಮ್ ತಂದರು. ಇದು ಆ್ಯಕ್ಚುಲಿ ಅವನಿಗೆ ಬ್ಲ್ಯಾಕ್ ಬೆರಿ ತಂದಿದ್ದು, ಕ್ಯಾಂಡಿ ನನಗೆ ತಂದಿದ್ದು. ಅದು ಕಲರ್ಫುಲ್ಲಾಗಿ ಕಾಣ್ತಿದ್ದಿಲ್ಲ, ಅವನಿಗೆ ಬೇಕು ಅಂತ. ಇದು ನಂಗೆ ತುಂಬ ಇಷ್ಟ ಆಗಿ ನಾನು ಇಸ್ಕೊತಾ ಇದ್ದೀನಿ. ಇನ್ನೊಂದು ತಂದಿದ್ದಾರೆ ಅಮ್ಮನಿಗೆ, ಅದು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ತಿನ್ನನ್ವಾ? ಇಟ್ಕೊಳ್ಳಿ, ಓಪನ್ ಮಾಡಿಕೊಡ್ತೀನಿ. ಗೈಸ್ ಇವಾಗ ಲಂಚ್ ಮಾಡೋಣ ಅಂತ ಕೂತಿದ್ದೀವಿ. ಈ ಪ್ಲೇಟಲ್ಲಿ ಏನು ಹಾಕ್ಕೊಂಡಿದ್ದೀವಿ, ಇದು ನನಗೂ ಶ್ರೇಯಾಂಶಿಗೆ. ಇದು ಸ್ವಲ್ಪ ಅನ್ನ ಬಾಕಿ ಇತ್ತ, ಅದಕ್ಕೆ ಏನು ಮಾಡಿಬಿಟ್ಟೆ, ಎಗ್, ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಹಾಗೆ ಅರಿಶಿನ ಪುಡಿ, ಸ್ವಲ್ಪ ಚಿಕನ್ ಮಸಾಲ, ಬಿರಿಯಾನಿ ಮಸಾಲ ಏನಿದೆ ಅದೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಚಿತ್ರಾನ್ನ ಥರ ಮಾಡ್ಕೊಂಡಿದ್ದೀನಿ, ಎಗ್ ಚಿತ್ರಾನ್ನ ಥರ. ಇವಾಗ ನಾನು ಶ್ರೇಯಾಂಶ್ ಕೂತ್ಕೊಂಡು ಇದನ್ನ ತಿಂತೀವಿ. ಶ್ರೇಯಾಂಶಿಗೆ ಆಲ್ರೆಡಿ ನಿದ್ದೆ ಬಂದುಬಿಟ್ಟಿದೆ ಗೈಸ್, ಕಣ್ಣೆಲ್ಲ ಕೆಂಪಾಗಿದೆ. ಶ್ರೇಯಾಂಶ್ ತಿನ್ನನ್ವಾ? ಊಟ ಮಾಡೋಣವಾ? ಡನ್ ಮಾಡಿದ್ರೆ ಮಾತ್ರ ನೋಡ್ತೀನಿ. ನೀವು ಡನ್ ಮಾಡಿ ಊಟ ಮಾಡೋಣ. ಓಕೆ ಗೈಸ್, ನಾವು ಊಟ ಮಾಡಿಬಿಟ್ಟು ಮತ್ತೆ ಸಿಗ್ತೀವಿ. ಊಟ ಎಲ್ಲ ಮುಗ್ದಿದ್ದೆ. ಶ್ರೇಯಾಂಶಿಗೆ ಮಲಗಿಸ್ಬಿಟ್ಟೆ, ಅವನು ಇನ್ನೂ ಮಲ್ಕೊಂಡೇ ಇದ್ದಾನೆ. ಇವಾಗ ಟೈಮ್ ಬಂದು 5 ಆಗೋಕ್ಕಾಯ್ತು. ಹಾಗಾಗಿ ಅಮ್ಮನಿಗೆ ಇಲ್ಲಿ ಟೀ ಇಟ್ಟಿದ್ದೀನಿ, ಉಕ್ಕೋಗುತ್ತೆ ಅಂತ ಅವಾಗವಾಗ ನೋಡ್ತಾ ಇದ್ದೀನಿ. ಮತ್ತು ನನಗೆ ಹಾಲು ಮಾಡ್ಕೊಂಡಿದ್ದೀನಿ. ಶ್ರೇಯಾಂಶಿನೂ ಇದ್ದಿಲ್ಲ, ಅವನು ಎದ್ಮೇಲೆ ಅವನಿಗೆ ಏನಾದ್ರು ತಿನ್ನಿಸ್ಬೇಕು. ನೋಡಿದ್ವಿ, ಇದು ಅವಾಗಿಂದ ಆಟ ಆಡ್ತಿದ್ದೆ ಗೈಸ್. ಒಂದು ಸತಿ ಉಕ್ತಾನೂ ಇಲ್ಲ, ಕೆಳಗೆ ಬೀಳ್ತಾನೂ ಇಲ್ಲ. ಇನ್ನು ಅಮ್ಮಂಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನೈಟಿಗೆ ಡಿನ್ನರಿಗೆಲ್ಲ ಪ್ರಿಪೇರ್ ಆಗಬೇಕು, ಅನ್ನ ಸಾರು ಎಲ್ಲ ಪ್ರಿಪೇರ್ ಆಗಬೇಕು. ಪ್ರಮೋದ್ ಏನಾದ್ರು ತಗೊಂಡು ಬರ್ತಾರಾ, ಇಲ್ಲ ಮನೇಲಿ ಇರೋದ್ರಲ್ಲೇ ಏನಾದರೂ ರಸಮ್ ಆ ಥರ ಏನಾದ್ರು ಮಾಡಬೇಕಂತನೂ ಗೊತ್ತಾಗ್ತಿಲ್ಲ. ಒಂದು ಸತಿ ಪ್ರಮೋದ್ ಅವ್ರಿಗೆ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊತೀನಿ. ಹಂಗೇನಾದ್ರು ಚಿಕನ್ ತರ್ತೀನಿ ಅಂದರೆ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ರೈಸು ಮಾಡಬೇಕು, ಸಾಂಬಾರು ಮಾಡಬೇಕಲ್ಲ. ಚಿಕನ್ ತಂದರೆ ಬಿರಿಯಾನಿನೇ ಮಾಡ್ಬೋದು. ನೋಡೋಣ, ಪ್ರಮೋದಿಗೆ ಒಂದು ಕಾಲ್ ಮಾಡ್ತೀನಿ. ಬರೀ ఎవడికి అదియా అమ్మ కుట్టికి അമ്മന്റെ പാല് വേണം പറഞ്ഞിട്ട് പാല് കുടിച്ചിട്ട് വരും. അതെയാ? ഇപ്പൊ വരും. ഇപ്പൊ വരും. എന്റെ വീട്ടിൽ ചെറിയാത്തന്നെ കൊണ്ടുവരണം. ഞാൻ അവിടെ ഒന്നും കൊണ്ടുവരില്ല. എന്തിന്? അന്ന കെട്ടിട്ടോളാം, അമ്പനൊന്ന് കെട്ടിട്ടോളാം. ചെറിയ അണ്ടിന് ചെറിയ അമ്പന് കിച്ചണ് മിഷൻ അടിക്കുന്ന എനിക്ക്. ആര് മിഷൻ അടിക്കുന്നത്? ഇപ്പോ ആരത് മിഷൻ അടിക്കുന്നത്? ಗೈಸ್, ಇದು ಲಾಸ್ಟ್ ಕ್ಲಿಪ್ಪಿಂಗ್ ಏನು ನೋಡಿದ್ರೆ ಶ್ರೇಯಾಂಶ್ ಮಾತಾಡ್ತಿದ್ದೆ. ಇದು ಅದು ಆ್ಯಕ್ಚುಲಿ ಒಂದು ನಿದ್ದೆಯಿಂದ ಎದ್ದು ಮಾತಾಡ್ತಿದ್ದಿದ್ದು. ಇವಾಗ ಒಂದು ಸ್ವಲ್ಪ ಕ್ಲಿಯರ್ ಆಯ್ತಲ್ಲ, ಇವಾಗ ನಾರ್ಮಲ್ ಆಗಿಬಿಟ್ಟಿದ್ದಾನೆ. ಇವಾಗ ಅಮ್ಮ ಅಕ್ಕಿ ಒಣಗಕ್ಕೆ ಇಟ್ಟಿದ್ರು ಅನ್ಸುತ್ತೆ ಟೇಬಲ್ ಮೇಲೆ. ಆ ತಂದು ಬೆಳಗ್ಗೆ ಒಣಗಕ್ಕೆ ಹಾಕಿಟ್ಟಿದ್ದೆ. ಅದು ಅಕ್ಕಿ ತೊಳೆದು ಒಣಗಕ್ಕೆ ಇಟ್ಟಿದ್ರು. ಅದನ್ನ ತಂದು ಇವಾಗ ಬೆಳಗ್ಗೆ ಒಣಗಕ್ಕೆ ಹಾಕಿದ್ದೆ. ಇವಾಗ ತಗೊಂಡೋಗೋಣ ಅಂತ ಬಂದಿದ್ದೀನಿ. ನನ್ನ ಜೊತೆ ಶ್ರೇಯಾಂಶು ಬಂದಿದ್ದಾನೆ. ಏನದು? ಬೇಬಿ ಮಿಂಡೂಲ. എന്തിന്? ಬೇಬಿ ചെറുതായില്ലേ, അതിന് മിണ്ടൂല. അതിന് എല്ലാവർക്കും ഹായ് എന്ന് ആക്കിക്ക് ബേബിൻ്റെ അടുത്ത്.
ഹായ് ഫാമിലി പറയാൻ പറ. ഹായ് ഫാമിലി. വേറെ എന്തുമിണ്ട് നിങ്ങളുടെ? അതെന്തോ വിട്. നിങ്ങളുടെ ബേബി വേറെ എന്തുമിണ്ടു? ഒന്നും മിണ്ടില്ല പാപ്പ ഇത് അതെ. ബേബിക്ക് പാൽ കൊടുക്കാന്ന് പറഞ്ഞു. അതെയാ. ഇപ്പോൾ ചൂടാക്കി വെച്ചിട്ടുണ്ട്, ബേബി കുടിച്ചോളി അല്ലേ? ബേബിക്ക് കൊടുക്കണം. ആരുടെ ബേബി അത്? ಯಾರ್ದು ಬೇಬಿ? ಅಲ್ಲ ಇದು ಬೇಬಿ ಯಾರ್ದು? ನಿಂದ? ಉಮ್ಮ ಕೊಡ್ತಾನೆ, ಕೊಡಿ ನೋಡೋಣ. ಕೊಡಲ್ವಾ? ನೀನು ಬಾಡಿ ಚಿನ್ನರಿ ನೀನು. ದಿವೆಂದು ಗೊತ್ತಿಲ್ಲ. ನನ್ನ ಸ್ನಾನ ಎಲ್ಲ ಆಗಿ ಪೂಜೆ ಕೂಡ ಮಾಡ್ಕೊಂಡು ಬಂದೆ. ಇವಾಗ ನಾನು ಆವಾಗಲೇ ಹೇಳಿದ್ದೆ ಏನು ಮಾಡಬೇಕು ರಾತ್ರಿ ಡಿನ್ನರ್ಗೆ ಅಂತ ಗೊತ್ತಿಲ್ಲ ಅಂತ. ಪ್ರಮೋದವ್ರು ಚಿಕನ್ ಎಲ್ಲ ತೊಗೊಂಡು ಬಂದಿದ್ದಾರೆ, ಬಿರಿಯಾನಿನೇ ಮಾಡು ಅಂತ. ಹಾಗಾಗಿ ಪ್ರೊಸೀಜರ್ ಹೇಗೆ ಮಾಡಬೇಕು ಅಂತ ಇವಾಗ ತೋರಿಸ್ತಾ ಹೋಗ್ತೀನಿ. ಓಕೆ, ಇಲ್ಲಿ 1 kg ಚಿಕನ್ ತೊಗೊಂಡಿದ್ದೀನಿ. ಅದಕ್ಕೆ ಇವಾಗ 1/4 ಲೀಟ್ರಷ್ಟು ಮೊಸರು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ಉಪ್ಪು ಹಾಕ್ಕೊತಾ ಇದ್ದೀನಿ. ಇವಾಗ ಗರಂ ಮಸಾಲೆ, ಇವಾಗ ಸ್ವಲ್ಪ ಬಿರಿಯಾನಿ ಮಸಾಲೆ ಹಾಕ್ಕೊತಿದ್ದೀನಿ, ಪೆಪ್ಪರ್ ಹಾಕ್ಕೊತಾ ಇದ್ದೀನಿ, ಖಾರ ಪುಡಿ ಹಾಕ್ಕೊತಾ ಇದ್ದೀನಿ, ಧನ್ಯ ಪೌಡರ್ ಹಾಕ್ಕೊತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೊತಿದ್ದೀನಿ. ಕ್ಲೋಸ್ ಮಾಡಿ ಒಂದು 10 ಮಿನಿಟ್ಸ್ ಬಿಡ್ಕೊತೀನಿ. ಓಕೆ, ಇದು 10 ಮಿನಿಟ್ಸ್ ಆಗೋಷ್ಟರಲ್ಲಿ ನಾನು ಏನೇನು ಬೇಕು ಅದನ್ನೆಲ್ಲ ಕಟ್ಟಿಂಗ್ಸ್ ಮಾಡಿ ಇಟ್ಕೊತೀನಿ. ಈಗ ಬಿರಿಯಾನಿಗೆ ಏನೇನು ಬೇಕೋ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಇಲ್ಲಿ. ಇವಾಗ ಮಿಕ್ಸಿ ಗ್ರೈಂಡಿಗೆ ಸ್ವಲ್ಪ ರುಬ್ಕೊಳಕ್ಕಿದೆ, ಅದು ಏನೇನು ಅಂತ ಹೇಳ್ತಾ ಹೋಗ್ತೀನಿ. ಫಸ್ಟು 1 ಕೈ ಹಿಡಿಯಷ್ಟು ಪುದೀನ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ಬಂದೆ 1 ಕೈ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು. ನೆಕ್ಸ್ಟು ಒಂದು 10ರಿಂದ 12 ಹಸಿರು ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಅದನ್ನೆಲ್ಲ ಇವಾಗ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಪ್ರೊಸೀಜರ್ ಹೇಳ್ತಾ ಹೋಗ್ತೀನಿ. ಇವಾಗ ಕುಕ್ಕರಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ 2 ಚಕ್ಕೆ, 5 ಲವಂಗ, 1 ಏಲಕ್ಕಿ ಹಾಕ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ 4ರಿಂದ 5 ಈರುಳ್ಳಿ ತೊಗೊಂಡಿದ್ದೆ, ಅದನ್ನ ಹಾಕ್ಕೊತಾ ಇದ್ದೀನಿ. ಇವಾಗ ಈರುಳ್ಳಿ ಟ್ರಾನ್ಸ್ಪರೆಂಟ್ ಕಲರ್ಗೆ ಟರ್ನ್ ಆಗಿದೆ. ಇವಾಗ ನಾನು ಟೊಮೆಟೊ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಟೊಮೆಟೊ ಫುಲ್ಲು ಏನು ಸ್ಮ್ಯಾಶ್ ಆಗೋಗಬೇಕು, ಅಲ್ಲಿ ತನಕ ಚೆಂದ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಟೊಮೆಟೊ ಚೆನ್ನಾಗಿ ಕುಕ್ ಆಗಿದೆ. ಅದಕ್ಕೆ ಈಗ 2 ಸ್ಪೂನಷ್ಟು ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಇದನ್ನ ಒಂದು ಸ್ವಲ್ಪ ಘಮ ಹೋಗಬೇಕು, ಜಿಂಜರ್ ಗಾರ್ಲಿಕ್ ಪೇಸ್ಟಿಂದು ಹಸಿ ಘಮ ಹೋಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಜಿಂಜರ್ ಗಾರ್ಲಿಕ್ ಪೇಸ್ಟಿಂದು ಘಮ ಹಸಿ ಸ್ಮೆಲ್ ಹೋಗಿದೆ. ನಾನು ಇವಾಗ ಏನು ಮ್ಯಾರಿನೇಟ್ ಮಾಡ್ಕೊಂಡಿದ್ದೆ ಚಿಕನ್ನ, ಅದನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇವಾಗ ಆ್ಯಡ್ ಮಾಡ್ಕೊಂಡು ಮಿಕ್ಸ್ ಮಾಡೋಣ. ಇದು 5 ಮಿನಿಟ್ಸ್ ನಾನು ಕುಕ್ ಆಗಿಬಿಟ್ಟೆ ಚಿಕನ್ನು. ಇವಾಗ ಗ್ರೀನ್ ಮಸಾಲೆ ನಾನು ಅವಾಗ ಏನು ರುಬ್ಕೊಂಡಿದ್ದೆ ಅದನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ಸ್ವಲ್ಪ ನೀರಾಗಿದೆ, ನೀವು ಸ್ವಲ್ಪ ಗಟ್ಟಿಯಾಗೇ ರುಬ್ಕೊಳ್ಳಿ ಗೈಸ್. ನಾನು ಆವಾಗಲೇ ಬಿರಿಯಾನಿ ಮಸಾಲೆ ಆ್ಯಡ್ ಮಾಡ್ಕೊಂಡಿದ್ದೆ, ಅದು ಮ್ಯಾರಿನೇಟ್ ಮಾಡಬೇಕಾದ್ರೆ. ಅದಕ್ಕೆ ಇವಾಗ ಸ್ವಲ್ಪ ಮಟನ್ ಮಸಾಲೆ ಹಾಕ್ಕೊತಿದ್ದೀನಿ. ಯಾಕಂದರೆ ಸ್ವಲ್ಪ ಮಟನ್ ಮಸಾಲೆ ಹಾಕಿದ್ರೆ ಇದು ಡಿಫ್ರೆಂಟಾಗಿ ಬರುತ್ತೆ ಬಿರಿಯಾನಿ, ಸ್ವಲ್ಪ ಸಾಕು. ಇವಾಗ ಈ ಪಲಾವ್ ಎಲೆ, ಬಿರಿಯಾನಿ ಎಲೆ ಅಂತ ಏನಾದರೂ ಹೇಳ್ತಾರೆ, ಇದು ನಮ್ಮ ಮನೇಲೇ ಇದೆ. ಹಾಗಾಗಿ ಇದನ್ನ ಸ್ವಲ್ಪ ಆ್ಯಡ್ ಮಾಡ್ಕೊತೀನಿ. ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿ ಬರುತ್ತೆ ಬಿರಿಯಾನಿದು. ಇವಾಗ ಸ್ವಲ್ಪ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಕೊತಿದ್ದೀನಿ. ನಿಮಗೆ ಖಾರ ನೋಡ್ಕೊಂಡು ಹಾಕೊಳ್ಳಿ. ನನಗೆ ಸ್ವಲ್ಪ ಖಾರ ಕಮ್ಮಿ ಅನಿಸ್ತು, ಹಾಗಾಗಿ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೊತಾ ಇದ್ದೀನಿ. ಇವಾಗ ಅರಿಶಿನ ಪೌಡರ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದನ್ನ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ಮಿನಿಟ್ಸ್ ಕುಕ್ ಆಗಕ್ಕೆ ಬಿಡೋಣ ಚಿಕನ್ನ. ಇವಾಗ ಇದು ಮಸಾಲೆ ಕುದೀತಾ ಇದೆ ಮತ್ತು ಎಣ್ಣೆ ನೋಡಿ ಸೈಡಲ್ಲಿ ಬಿಟ್ಟಿದೆ. ಹಂಗಂದರೆ ಈ ಮಸಾಲೆ ಸ್ವಲ್ಪ ಎಲ್ಲ ಚೆನ್ನಾಗಿ ಏನಿದೆ ಬಾಯ್ಲ್ ಆಗಿದೆ ಅಂತ. ಇವಾಗ ನಾನು 3 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ, ಅದನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗ 3 ಗ್ಲಾಸ್ ಅಕ್ಕಿಗೆ 3 ಗ್ಲಾಸ್ ನೀರು, ಅಲ್ಲ 3 ಗ್ಲಾಸ್ ಅಕ್ಕಿಗೆ 6 ಗ್ಲಾಸ್ ನೀರು ಹಾಕ್ಕೊಬೇಕು. ನಾನು ಇವಾಗ 5 ಗ್ಲಾಸ್ ನೀರು ಹಾಕ್ಕೊತೀನಿ, ಯಾಕಂದರೆ ಫಸ್ಟೇ ಅದರಲ್ಲಿ ನೀರು ಕಂಟೆಂಟ್ ಇರೋದ್ರಿಂದ. ಫೈನಲ್ ಇವಾಗ ನಾನು ಲಾಸ್ಟ್ ಲೆಮನ್ ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡ್ಕೊತೀನಿ. ಈ ಲೆಮನ್ ಹಾಕೋದ್ರಿಂದ ಇನ್ನೂ ಟೇಸ್ಟಾಗಿ ಬರುತ್ತೆ ಬಿರಿಯಾನಿ. ಮೊಸರು ಹಾಕಿದೆಯಲ್ಲ, ಲೆಮನ್ ಬೇಡ ಅಂತ ಸ್ಕಿಪ್ ಮಾಡೋರು ಮಾಡ್ಬೋದು. ನಾನು ಲೆಮನ್ನು ಹಾಕ್ಕೊತೀನಿ, ಕರ್ಡು ಹಾಕ್ಕೊತೀನಿ. 2 ಇದ್ರೇ ನನಗೆ ಚೆಂದ ಟೇಸ್ಟ್ ಅಂತ ಅನಿಸುತ್ತೆ ಬಿರಿಯಾನಿ.
ಈಗ ಇದು ಹಾಕಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪೆಲ್ಲ ಕರೆಕ್ಟ್ ಇದೆಯಾ ನೋಡ್ಕೊಬೇಕು. ಸಾಕಂತ ಅನ್ಕೊತೀನಿ. ಇವಾಗ ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ. 1 ವಿಷಲ್ ಹೊಡೆದ್ರೆ ಸಾಕು, ಬಿರಿಯಾನಿ ರೆಡಿ ಆಗುತ್ತೆ. ನೀವು ನಿಮ್ಮ ಮನೇಲಿ ನಾನು ಮಾಡಿರೋ ರೆಸಿಪಿನ ಟ್ರೈ ಮಾಡಿ. ಇದು ಫಸ್ಟೇ ಒಂದ್ಸತಿ ಬಿರಿಯಾನಿ ನಿಮಗೆ ತೋರಿಸಿದೆ, ಬಟ್ ಕರ್ಡಿಗೆ ಏನೇನು ಹಾಕ್ತೀನಿ ಅಂತ ಎಲ್ಲ ತೋರಿಸಿದ್ದಿಲ್ಲ. ಅದು ರೆಡಿ ಮಾಡಿ ಇಟ್ಕೊಂಡು ಆದ್ಮೇಲೆ ಸ್ಟಾರ್ಟ್ ಮಾಡಿದೆ. ಅದಕ್ಕೆ ಇವತ್ತು ಡಿಟೇಲಾಗಿ ತೋರಿಸೋಣ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಕಿವಿ ಮಾತು: ಬದುಕಿನಲ್ಲಿ ಸೋಲು ಸಹಜ, ಆದರೆ ಬದುಕನ್ನೇ ಸೋಲಬಾರದು. ಇದಾಗಿತ್ತು ಇವತ್ತಿನ ವ್ಲಾಗ್. ಮತ್ತೆ ನಾಳೆ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್, ಲವ್ ಯು ಆಲ್.